ಇಟ್ಸ್ ಯೋರ್ ಸಲೀನಾ ಆಫ್ಟರ್ ಲಾಂಗ್ ಟೈಮ್ ವೆಲ್ಕಮ್ ಬ್ಯಾಕ್. ನಾವಿವತ್ತು ಬಂದಿರೋದು ಕಡಲೆಕಾಯಿ ಪರಿಷೆಗೆ ಆಯಿತಾ. ಸೊ ನಾನು ಬ್ಯಾಂಗ್ಳೂರಿಗೆ ಬಂದಾದ್ಮೇಲೆ ನಾನು ಕಡಲೆಕಾಯಿ ಪರಿಷೆ ಯಾವತ್ತೂ ಹೋಗಿಲ್ಲ. ಸೊ ದಿಸ್ ಇಸ್ ದಿ ಫಸ್ಟ್ ಟೈಮ್ ಐ ಆಮ್ ಅಟೆಂಡಿಂಗ್ ಕಡಲೆಕಾಯಿ ಪರಿಷೆ. ಸೊ ಲೆಟ್ಸ್ ಸಿ. ಫುಲ್ ಕ್ರೌಡ್ ಇತ್ತಾಯ್ತಾ. ಅಂದರೆ ನಾನು ಕಡಲೆ ಪರಿಷೆ ಆದ ಫಸ್ಟ್ ದಿನ ನಾನು ಹೋಗಿರೋದು. ಎಷ್ಟು ಜನ ಇದೆ ಅಂತ ಹೇಳಿದ್ರೆ ದೇವ್ರೆ, ಆ ಕಡೆ ನೀವೇನು ಪರ್ಚೇಸೇ ಮಾಡ್ಲಿಕ್ಕೆ ಆಗೋದಿಲ್ಲ, ಸುಮ್ಮನೆ ನೋಡ್ತಾ ಮುಂದೆ ಹೋಗ್ಬೇಕಷ್ಟೇ. ಈ ಕ್ರೌಡಲ್ಲಿ ಸಹ ನಾನೊಂದು ಹಣ್ಣು ನೋಡಿದೆ ಆಯಿತಾ. ನಾವು ಇದಕ್ಕೆ ಊಟಿ ಹಣ್ಣು ಅಂತ ಹೇಳ್ತಿದ್ವಿ. ನಾವು ಹೈಸ್ಕೂಲ್ ಇದ್ದಾಗ ಇದನ್ನು ತಿಂತಿದ್ವಿ. ಒಂಥರ ಹುಳಿ ಸಿಹಿ ಇರ್ತದೆ. ಸೊ ಹಾಗೆ ಅದನ್ನ ಟೇಸ್ಟ್ ಮಾಡುವ ಅಂತ ನನಗೆ ಭಾರಿ ಖುಷಿ ಆಯ್ತದ ನೋಡಿ. ಕಡಲೆಕಾಯಿ ಪರಿಷೆಗೆ ಬಂದು ಕಡಲೆಕಾಯಿ ತಿಂದೆ ಇದ್ರೆ ಹೇಗೆ ಅಲ್ವಾ. ಸೊ ಅದನ್ನು ಸಹ ಟೇಸ್ಟ್ ಮಾಡಲೇಬೇಕು. ಇಲ್ಲಿ ಕ್ರೌಡ್ ಹೇಗಿತ್ತು ಅಂತ ಹೇಳಿದ್ರೆ ಸೆಲ್ಫ್ ರೆಕಾರ್ಡ್ ಮಾಡ್ಲಿಕ್ಕೆ ಆಗ್ತಾನೆ ಇರಲಿಲ್ಲ. ಅಂದರೆ ಸೆಲ್ಫ್ ರೆಕಾರ್ಡ್ ಮಾಡಬೇಕಾದ್ರೆ ಯಾರಾದರೂ ಕೈ ಹಾಕಿ ಮೊಬೈಲ್ ಎತ್ಕೊಂಡು ಹೋಗ್ಬಿಟ್ರೆ ಅಂತ ಭಯ ಆಗ್ತು ಫಸ್ಟು. ಇನ್ನೊಂದು ಅಲ್ಲಿ ರೆಕಾರ್ಡ್ ಮಾಡುವಷ್ಟು ಜಾಗನೇ ಇಲ್ಲ ಆಯಿತು, ಅಷ್ಟು ಜನ ತುಂಬಿದ್ರು. ಹಾಗೆ ಕ್ರೌಡಲ್ಲಿ ತಳ್ಕೊಂಡು ಹೋಗುವಾಗ ನನ್ನ ಕಣ್ಣಿಗೆ ಬಿತ್ತು ಈರೋಲು. ನಮ್ಮ ಭಾಷೆಯಲ್ಲಿ ಈರೋಲು ಅಂತ ಹೇಳ್ತೀವಿ, ತಾಳೆಹಣ್ಣು. ಸೊ ಇದನ್ನ ತಿಂದು ಮನೆಗೆ ಹೋಗುವ ಅಂತ ಡಿಸೈಡ್ ಮಾಡಿದ್ವಿ.